ಬಾಯ್ ನ್ಯೂಸ್ಗೆ ಸ್ವಾಗತ. ಜಿ-ಬಾಯ್ ನ್ಯೂಸ್ ಟಿವಿಗೆ ಸ್ವಾಗತ. ಚಿಂತಾಮಣಿಯಲ್ಲಿ ಭೀಕರ ರಕ್ತಪಾತ. ಕೌಟುಂಬಿಕ ಕಲಹಕ್ಕೆ ಪತ್ನಿ ನಾದಿನಿಯ ಕತ್ತು ಸೀಳಿ ಕೊಂದ ಪಾಪಿ ಪತಿ. ಘೋರ ಕೃತ್ಯ. ಜಗಳದ ನೆಪದಲ್ಲಿ ಹೆಂಡತಿ ಹಾಗೂ ನಾದಿನಿಯನ್ನು ಕಟುಕನಂತೆ ಕೊಚ್ಚಿ ಕೊಂದ ನಾರದಮ. ಚಿಂತಾಮಣಿಯಲ್ಲಿ ಭೀಕರ ರಕ್ತಪಾತ. ಕೌಟುಂಬಿಕ ಕಲಹಕ್ಕೆ ಪತ್ನಿ ನಾದಿನಿಯನ್ನು ಕಟುಕನಂತೆ ಕೊಂದ ಪತಿ. ಚಿಂತಾಮಣಿ. ಕೌಟುಂಬಿಕ ವಿರಸದ ಹಿನ್ನೆಲೆಯಲ್ಲಿ ಪ್ರತಿಯೊಬ್ಬ ತನ್ನ ಪತ್ನಿ ಹಾಗೂ ನಾದಿನಿಯನ್ನು ಅತ್ಯಂತ ಭೀಕರವಾಗಿ ಕೊಲೆ ಮಾಡಿರುವ ದಾರುಣ ಘಟನೆ ಚಿಂತಾಮಣಿ ನಗರದ ಜೆ ಕಾಲೋನಿಯಲ್ಲಿ ಮುಂಜಾನೆ ನಡೆದಿದೆ. ಕೋಲಾರ ಗಲ್ಪೇಟೆಯ ಮೂಲದ ನಿವಾಸಿ 30 ವರ್ಷದ ಏಜಸ್ ಕೊಲೆ ಮಾಡಿದ ಆರೋಪಿಯಾಗಿದ್ದಾನೆ. ಘಟನೆಯಲ್ಲಿ ಆರೋಪಿಯ ಪತ್ನಿ ಶ್ಯಾಮ 25 ವರ್ಷ ಹಾಗೂ ಆಕೆಯ ತಂಗಿ ರೇಷ್ಮಾ 18 ವರ್ಷ ಕ್ರೂರವಾಗಿ ಹತ್ಯೆಗೊಳಗಾದ ದುರ್ದೈವಿಗಳಾಗಿದ್ದಾರೆ. ಪೊಲೀಸ್ ಮೂಲಗಳ ಪ್ರಕಾರ ಆರೋಪಿ ಏಜಸ್ ಮತ್ತು ಮೃತ ಶ್ಯಾಮ ದಂಪತಿಗೆ 2 ಗಂಡು ಮಕ್ಕಳು ಹಾಗೂ 1 ಹೆಣ್ಣು ಮಗುವಿದೆ. ಕಳೆದ 3-4 ತಿಂಗಳುಗಳಿಂದ ದಂಪತಿಗಳ ನಡುವೆ ತೀವ್ರ ಸ್ವರೂಪದ ಕೌಟುಂಬಿಕ ಕಲಹಗಳು ನಡೆಯುತ್ತಿದ್ದವು. ಇದೇ ವಿರಸದ ಹಿನ್ನೆಲೆಯಲ್ಲಿ ಭಾನುವಾರ ರಾತ್ರಿ ಕೋಲಾರದಿಂದ ಚಿಂತಾಮಣಿಯಲ್ಲಿರುವ ಪತ್ನಿಯ ಮನೆಗೆ ಏಜಸ್ ಬಂದಿದ್ದನು. ರಾತ್ರಿಯೂ ಇಬ್ಬರ ನಡುವೆ ಗಲಾಟೆ ನಡೆದಿದ್ದು, ಸೋಮವಾರ ಮುಂಜಾನೆ 6 ಗಂಟೆಯ ಸುಮಾರಿಗೆ ಗಲಾಟೆ ವಿಕೋಪಕ್ಕೆ ತಿರುಗಿದೆ. ಇದರಿಂದ ಕೋಪೋದ್ರಿಕ್ತನಾದ ಏಜಸ್ ಪತ್ನಿ ಶ್ಯಾಮ ಹಾಗೂ ನಾದಿನಿ ರೇಷ್ಮಾ ಇಬ್ಬರನ್ನು ಭೀಕರವಾಗಿ ಹತ್ಯೆ ಮಾಡಿದ್ದಾನೆ. ಕೊಲೆ ಮಾಡಿ ಮಕ್ಕಳೊಂದಿಗೆ ಪರಾರಿ. ಬಳಿಕ ಪೊಲೀಸ್ ಠಾಣೆಗೆ ಶರಣು. ಡಬಲ್ ಮರ್ಡರ್ ಮಾಡಿದ ಬಳಿಕ ಆರೋಪಿ ಏಜಸ್ ತನ್ನ 3 ಮಕ್ಕಳನ್ನು ಕರೆದುಕೊಂಡು ಸ್ಥಳದಿಂದ ಕೋಲಾರಕ್ಕೆ ಪರಾರಿಯಾಗಿದ್ದನು. ಮಕ್ಕಳನ್ನು ಕೋಲಾರದ ತನ್ನ ಮನೆಯಲ್ಲಿ ಬಿಟ್ಟು ತದನಂತರ ಕೋಲಾರದ ಗಲ್ಪೇಟೆ ಪೊಲೀಸ್ ಠಾಣೆಗೆ ತೆರಳಿ ತಾನೇ ಸ್ವತಃ ಶರಣಾಗಿದ್ದಾನೆ. ಆರೋಪಿ ಶರಣಾದ ವಿಷಯ ತಿಳಿಯುತ್ತಿದ್ದಂತೆ ಚಿಂತಾಮಣಿ ನಗರ ಠಾಣೆಯ ಪೊಲೀಸರು ಕ್ಷಿಪ್ರ ಕಾರ್ಯಾಚರಣೆ ನಡೆಸಿ ಆರೋಪಿಯನ್ನು ತಮ್ಮ ವಶಕ್ಕೆ ಪಡೆದಿದ್ದಾರೆ. ಸ್ಥಳಕ್ಕೆ ಹಿರಿಯ ಪೊಲೀಸ್ ಅಧಿಕಾರಿಗಳ ಭೇಟಿ ವಿಷಯ ತಿಳಿಯುತ್ತಿದ್ದಂತೆ ಘಟನಾ ಸ್ಥಳಕ್ಕೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕುಶಲ್ ಚೌಕ್ಸೆ, ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿ ಜಗನ್ನಾಥ್ ರೈ ಸೇರಿದಂತೆ ಚಿಂತಾಮಣಿ ನಗರ ಮತ್ತು ಗ್ರಾಮ ಠಾಣೆಯ ಹಲವು ಇನ್ಸ್ಪೆಕ್ಟರ್ ಹಾಗೂ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಈ ಭೀಕರ ಘಟನೆಗೆ ಸಂಬಂಧಿಸಿದಂತೆ ಚಿಂತಾಮಣಿ ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು, ಪೊಲೀಸರು ಮುಂದಿನ ತನಿಖೆಯನ್ನು ಕೈಗೊಂಡಿದ್ದಾರೆ. ಒಂದೇ ಮನೆಯಲ್ಲಿ 2 ಯುವತಿಯರು ಭೀಕರ ಕೊಲೆಯಾಗುವುದರಿಂದ ಜೆ ಕಾಲೋನಿಯ ನಿವಾಸಿಗಳಲ್ಲಿ ಸದ್ಯ ಆತಂಕ ವಾತಾವರಣ ನಿರ್ಮಾಣವಾಗಿದೆ. ಆಯಿತು ಕರಿ ಇಲ್ಲ ಅಲ್ಲಿ ಬೈಡ್ಬೇಕು. ಅವರು ಸರೆಂಡರ್ ಮಾಡಿದ್ದಾರೆ ಗಲ್ಪೇಟೆ ಸ್ಟೇಷನಲ್ಲಿ ಸ್ವಂತ ಬಂದು. ಅಲ್ಲಿ ಅವ್ರದ್ದು ಮನೆ ಇದೆ. ಇಲ್ಲಿಂದ ವಾಪಸ್ ಹೋದರು. ಅವರು ಗಲ್ಪೇಟೆ ಸ್ಟೇಷನಲ್ಲಿ ಸ್ವಂತ ಬಂದು ಸರೆಂಡರ್ ಮಾಡಿದ್ದಾರೆ. ಅಲ್ಲಿಂದ ನಮಗೆ ಫಸ್ಟ್ ಮಾಹಿತಿ ಬಂದಿತ್ತು ಗಲ್ಪೇಟೆಯಿಂದ. 3 ಮಕ್ಕಳಿದ್ದಾರೆ. ಏನು ಮಾಡಿದ್ರು? ಅವ್ರಿಗೆ ಕರ್ಕೊಂಡು ಹೋಗಿದ್ದಾರೆ ವಾಪಸ್. ಈಗ ನಾವು ಸೆಕ್ಯೂರ್ ಮಾಡಿದ್ದೀವಿ. ಅವ್ರದ್ದು ಇಂಟರ್ಗೇಷನ್ ಮಾಡ್ತೀವಿ, ಕೇಳ್ತೀವಿ ಅವ್ರಿಗೆ ಎಲ್ಲಿ ಬಿಟ್ಟು ಹೋಗಿದ್ದೀರಾ ಅಥವಾ ಏನು ಮಾಡಿದ್ದೀರಾ, ಏನಾಗಿದೆ ಅದು ಎಲ್ಲ ಅವ್ರಿಗೆ ಇಂಟರ್ಗೇಷನ್ ಮಾಡಿ ಆದಮೇಲೆ ಗೊತ್ತಾಗುತ್ತೆ. ಮಕ್ಕಳಿಲ್ಲ ಸರ್ ಜೊತೆಲಿ? ಇಲ್ಲ, ಅವ್ರಿಗೆ ಮನೆಯಲ್ಲಿ ಬಿಟ್ಟು ಅವರು ಸರೆಂಡರ್ ಮಾಡಿದ್ದಾರೆ. ಅಲ್ಲಿ ಮಾರ್ನಿಂಗ್ ಇವತ್ತು 2 ಅಂದರೆ ಡಬಲ್ ಮರ್ಡರ್ ಕೇಸ್ ಒಂದು ರಿಪೋರ್ಟ್ ಆಗಿದೆ. ಈ ಕೇಸಲ್ಲಿ ಜೆ ಕಾಲೋನಿಯಲ್ಲಿ ಒಂದು ಮನೆಯಲ್ಲಿ ನಮಗೆ 2 ಜನ ಲೇಡೀಸ್ದು ಬಾಡಿ ಸಿಕ್ಕಿದೆ. ಬೋತ್ ಲೇಡೀಸ್ ಆರ್ ಸಿಸ್ಟರ್ಸ್. ಈ ಕೇಸ್ದು ಇನ್ವೆಸ್ಟಿಗೇಷನ್ ಆದಮೇಲೆ ನಮಗೆ ಮಾಹಿತಿ ಸಿಕ್ಕಿದೆ ಕಿ ಈ ಲೇಡಿ ಯಾರು ಇದ್ದಾರೆ ಶಮಾ, ಅವ್ರದ್ದು ಹಸ್ಬೆಂಡ್ ಎಜಾಜ್, ಇವ್ರದ್ದು ಮದುವೆ ಆಗಿತ್ತು ಗಲ್ಪೇಟೆ ರೆಹಮತ್ ನಗರಲ್ಲಿ ವಾಸ ಇದೆ. ಈ ಶಮಾ ಇವ್ರದ್ದು ಮತ್ತು 3 ಮಕ್ಕಳು ಇದ್ದಾರೆ. ಸೊ ಶಮಾದು ಮದರ್ದು ಡೆತ್ ಆಗಿತ್ತು 2-3 ತಿಂಗಳು ಹಿಂದೆ. ಸೊ ಅವರು ಅಲ್ಲಿಂದ ಮಕ್ಕಳ ಜೊತೆಗೆ ಚಿಂತಾಮಣಿಗೆ ಬಂದಿದ್ದರು ಆ ಟೈಮ್ಗೆ. ಆಮೇಲೆಯಿಂದ ಇವರು ಸುಮಾರು ಬಾರಿ ಅವರಿಗೆ ವಾಪಸ್ ಕರೆದಿದ್ದಾರೆ. ಇವರು ವಾಪಸ್ ಹೋಗಲಿಲ್ಲ. ಈ ಕಾರಣ ಬಗ್ಗೆ ಸುಮಾರು ಬಾರಿ ಇವರದು ಮ್ಯಾರಿಟಲ್ ಡಿಸ್ಪ್ಯೂಟ್ಸ್ ಮತ್ತು ಜಗಳ ಆಗಿದ್ದು, ಕ್ವಾರಲ್ಸ್ ರೆಗ್ಯುಲರ್ ಆಗಿ ಆಗ್ತಾಯಿತ್ತು. ಇವತ್ತು ಬೆಳಿಗ್ಗೆ ಇವರು ನಮ್ಮ ಆರೋಪಿ ಎಜಾಜ್ ಅಲ್ಲಿಂದ ಅರೌಂಡ್ 5 ಗಂಟೆಗೆ 5ವರೆಗೆ ಬಿಟ್ಟಿದ್ದೀರಾ ಗಲ್ಪೇಟೆಯಿಂದ ಒಂದು ಬೈಕಲ್ಲಿ. ಇಲ್ಲಿ ಅರೌಂಡ್ 6:30 ಬಂದು ಜೆ ಕಾಲೋನಿಯಲ್ಲಿ ಯಾವ ಮನೆಯಲ್ಲಿ ಇವರು ಇದ್ದಾರೆ ಆ ಮನೆಯಲ್ಲಿ ಹೋಗಿ ಈ 2 ಜನ ಲೇಡೀಸ್ ಮಲಗಿದ್ರು ಮತ್ತು ಮಕ್ಕಳು ಕೂಡ ಇದ್ದರು. 2 ಜನ ಲೇಡೀಸ್ಗೆ ಹೋಗಿ ಚಾಕುವಿಂದ ಅಟ್ಯಾಕ್ ಮಾಡಿ ಅವರಿಗೆ ಸಾಯಿಸಿದ್ದಾರೆ. ಆಮೇಲೆ 3 ಜನ ಮಕ್ಕಳಿಗೆ ಗಾಡಿಯಲ್ಲಿ ಕರ್ಕೊಂಡು ವಾಪಸ್ ಗಲ್ಪೇಟೆ ಹೋಗಿದ್ದಾರೆ. ಗಲ್ಪೇಟೆಯಲ್ಲಿ ಇವರು ಮಕ್ಕಳಿಗೆ ಮನೆಯಲ್ಲಿ ಬಿಟ್ಟು ಗಲ್ಪೇಟೆ ಸ್ಟೇಷನಲ್ಲಿ ಅರೌಂಡ್ 8:45 ಸರೆಂಡರ್ ಮಾಡಿದ್ದಾರೆ. ಅಲ್ಲಿಂದ ನಮಗೆ ಮಾಹಿತಿ ಬಂದಿದೆ. ಬೆಳಿಗ್ಗೆಯಿಂದ ಈ ಥರ ಯಾರು ಮಾಹಿತಿ ಕೊಳ್ಳಿಲ್ಲ ಕಿ ಈ ಥರ ಮರ್ಡರ್ ಆಗಿದೆ. ಇವರು ಯಾವಾಗ ಸರೆಂಡರ್ ಮಾಡಿದರೆ ಆಮೇಲೆ ಇದು ಎಲ್ಲರ ಗಮನಕ್ಕೆ ಬಂದಿದೆ ಕಿ ಈ ಥರ ಇನ್ಸಿಡೆಂಟ್ ಆಗಿದೆ.
ಈಗ ನಾವು ಅಲ್ಲಿಂದ ಆರೋಪಿಗೆ ಸೆಕ್ಯೂರ್ ಮಾಡಿ ಕರ್ಕೊಂಡು ಬರ್ತಾ ಇದ್ದೀವಿ. ಬೇಸಿಕ್ ರಿಟರ್ನ್ ಡಿಸ್ಪ್ಯೂಟ್ ಕರೆಂಟ್ ಬಗ್ಗೆ ಇದು ಇನ್ಸಿಡೆಂಟ್ ಆಗಿದೆ. ಗಲಾಟ ಅವ್ರದ್ದು ಮೊದಲಿಂದ ಆಗ್ತಾ ಇತ್ತು. ಅವರಿಗೆ ಮನೆಯಲ್ಲಿ ವಾಪಸ್ ಬನ್ನಿ ಈ ಥರ ಕರೀತಾ ಇದ್ರು. ಈ ಕಾರಣ ಬಗ್ಗೆ ಗಲಾಟ ರೆಗ್ಯುಲರ್ ಆಗಿ ಆಗ್ತಾ ಇದ್ರು. ಇವರು ವಾಪಸ್ ಹೋಗಲಿಲ್ಲ 3 months. ಬೇಲಿಗೆ ಇವತ್ತು ಬಂದು ಇವರು ಡೈರೆಕ್ಟ್ ಅಟ್ಯಾಕ್ ಮಾಡಿದ್ದಾರೆ, ಈ ಥರ ನಮಗೆ ಮಾಹಿತಿ ಇದೆ. ಬಿಕಾಸ್ ಬೇರೆ ಅಕ್ಕಪಕ್ಕದವರಿಗೆ ಏನೂ ಮಾಹಿತಿ ಇರಲಿಲ್ಲ ಕಿ ಯಾವಾಗ ಆಯಿತು, ಹೇಗೆ ಆಯಿತು, ಏನೂ ಸೌಂಡ್ ಬರಲಿಲ್ಲ ಅವರು. ಸರ್, ಈಗ ರೇಷ್ಮನ್ನ ಕೊಲೆ ಮಾಡೋದಕ್ಕೆ ಕಾರಣ? ಅವರು 2 ಜನ ಜೊತೆಗೆ ಇದ್ದರು. ಮತ್ತು ಈಗ ನಮಗೆ ಆರೋಪಿ ಸಿಕ್ಕಿದ್ದು ಅವರದ್ದು ಇಂಟರ್ಗೇಷನ್ ಮಾಡ್ತೀವಿ ನಾವು ಕಿ ಇನ್ನೊಬ್ಬರು ಲೇಡಿದು ಯಾಕೆ ಮಾಡಿದ್ದಾರೆ, ಅದು ಕೂಡ ಏನಾದರೂ ಕಾರಣ ಇರಬೇಕು. ಬಟ್ ಅದು ಇನ್ವೆಸ್ಟಿಗೇಷನ್ ಇಂಟರ್ಗೇಷನ್ ಆದಮೇಲೆ ಗೊತ್ತಾಗುತ್ತೆ. ಆ ಮಕ್ಕಳು ಕೂಡ ಅದೇ ರೂಮಲ್ಲಿ ಮಲಗಿದ್ರು. ಮತ್ತು ಮಕ್ಕಳಿಗೆ ಇವರು ಕರ್ಕೊಂಡು ಹೋಗಿದ್ರು. 3 ಜನ ಮಕ್ಕಳು ಇದ್ದಾರೆ. ಬಟ್ ಅವ್ರದ್ದು ವಯಸ್ಸು ತುಂಬ ಕಮ್ಮಿ ಇದೆ. ಸೊ ನೋಡೋಣ ನಾವು ಯಾವುದು ಕೌನ್ಸಿಲಿಂಗ್ ಅಥವಾ ಚೈಲ್ಡ್ ವೆಲ್ಫೇರ್ ಕಮಿಟಿದವ್ರದ್ದು ಹೆಲ್ಪ್ ಮಾಡಿ ಅವ್ರ ಜೊತೆ ಮಾತಾಡ್ತೀವಿ. ಈಗ ದೂರ ನಾವು ಅವ್ರ ಫ್ಯಾಮಿಲಿ ಮೆಂಬರ್ಸಿಂದ ತೊಗೊಳ್ತಾ ಇದ್ದೀವಿ. ಬೇರೆ ಸಿಸ್ಟರ್ಸ್ ಇದ್ದಾರೆ, ಅಕ್ಕಪಕ್ಕ ಮನೆಯಲ್ಲಿ ಬೇರೆ ಸಿಸ್ಟರ್ಸ್ ಇದ್ದಾರೆ, ಅವರಿಂದ ನಮ್ಮ ದೂರ ತೊಗೊಳ್ತಾ ಇದ್ದೀವಿ. ಇಲ್ಲಿ ಕೋಲಾರದಿಂದ ಇಲ್ಲಿ ಬಂದು ಅವ್ರ ಮನೆಗೆ ಬಂದು ಎಷ್ಟು ದಿನ ಆಗಿದೆ ಸರ್? 3 months ಇವರದು ಮದರ್ದು ಡೆತ್ 3 months ಹಿಂದೆ ಆಗಿತ್ತು. ವೈಫ್ದು ಮದರ್ದು ಡೆತ್. ಆ ಟೈಮ್ಗೆ ಇವರು ಬಂದಿದ್ದಾರೆ ಅವ್ರ ಕಾರ್ಯತತಿ ವಗೇರೆ ಮಾಡೋಕ್ಕೆ. ಆ ಟೈಮಿಂದ ಇವರು ವಾಪಸ್ ಹೋಗಲಿಲ್ಲ. ಆ ಕಾರಣ ಬಗ್ಗೆ ಇವತ್ತು ಗಲಾಟೆ ನಡ್ತಾ ಇತ್ತು. ವಾರದಿಂದ 2 ಸಲ ಎಲ್ಲ ವಿನ್ಸಾಪ್ ಎಲ್ಲ ಆಗೋಗೈತೆ ಸರ್. ಮೊನ್ನೆ ಬಂದಿದ್ದ ಬಾ ಅಂತ, ಅವಳು ಹೋಗಿಲ್ಲ. ಮತ್ತೆ ಇನ್ನೊಂದು ಚಾನ್ಸ್ ಕೊಡು, ನಾವೆಲ್ಲ ಇದ್ದೀವಿ, ಏನೋ ಒಂದು ಇದು ಮಾಡ್ತೀವಿ ಅಂತ ಹೇಳಿದ್ರು. ಅವಳು ನಾನು ಹೋಗಲ್ಲ, ನನಗೆ ಅವನು ಇದು ಕುಡ್ಕೊಂಡು ಏನೂ ಹಾಕಲ್ಲ, ಮಕ್ಳಿಗೂ ಬಟ್ಟೆನೂ ತೊಗೊಲ್ಲ, ಕಾಸು ಕೊಡಲ್ಲ, ಕುಡ್ಕೊಂಡು ಬಂದು ಯಾವಾಗಲೂ ಇದು ಮಾಡ್ತಾನೆ, ಅವ್ನು ಚಾಕ್ರಿ ಮಾಡಬೇಕಷ್ಟೇ, ನನಗೆ ಜೀವನ ಇದು ಮಾಡ್ತಾ ಇಲ್ಲ ಅಂತ ಹೇಳಿದ್ರು. ಮೊನ್ನೆ ಮಾತಾಡೋಕ್ಕೆ ಬಂದಿದ್ದಂತೆ. ಬಾ ಅವರೆಲ್ಲ ಏನೋ ಎದಕ್ಕೆ ಇನ್ನೊಂದು ಚಾನ್ಸ್ ನಾನೆಲ್ಲ ಹಾಕ್ಕೊಂಡು ಚೆನ್ನಾಗಿ ನೋಡ್ಕೊತೀನಿ ಬಾ ಅಂದ್ರಂತೆ. ಇವಳು ಹೋಗಿಲ್ಲ ಅಂತ ನೆನ್ನೆ ಬಂದು ಹಿಂಗೆ ಮಾಡಿಬಿಟ್ಟಿರೋದು. ಇಲ್ಲಿ ಜಾಸ್ತಿ ಆಗೋಯ್ತು ಕಂಪ್ಲೇಂಟು, ಕೋಲಾರಲ್ಲಿ ಜಾಸ್ತಿ ಆಗೋಯ್ತು ಕಂಪ್ಲೇಂಟು. ಮೊನ್ನೆನೂ ಒಂದು ಕಂಪ್ಲೇಂಟ್ ಅವರು ಹೇಳ್ತರು, ನನಗೆ ಇದು ಮಾಡಬೇಡಮ್ಮ, ಇನ್ನೊಂದು ಚಾನ್ಸ್ ತೊಗಿ, ನಾವೆಲ್ಲ ಇದು ಮಾಡಿದೆ. ಅವ್ರು ಕೇಳಿಲ್ಲ. ಇಲ್ಲಾಂದ್ರೆ ನಾನು ಎಲ್ಲ ಹೊರಟೋಗ್ತೀನಿ, ಇಲ್ಲಾಂದ್ರೆ ಮಕ್ಳಿಗೂ ಸಾಯ್ಬಿಡ್ತೀನಿ, ನಾನು ಸಾಯ್ಬಿಡ್ತೀನಿ. ಅವ್ನು ಮಾತ್ರ ಬೇಡ, ಅವನ್ನೆಲ್ಲ ಯಾವಾಗಲೂ ನನಗೆ ಚಾಕುನೇ ಎತ್ಕೊಳ್ತಾನೆ, ಆಗ್ಬಿಡ್ತೀನಿ ಅಂತಾನೆ ಅಂತ ಹೇಳ್ತಾಯಿದ್ರು ಸರ್. ಆ ಮಕ್ಕಳು ಹಂಗೆ ಹೇಳ್ತಾಯಿದ್ರು, ನಂಗೆ ಅಪ್ಪ ಬೇಡ ಅಂತ ಹೇಳ್ತಾಯಿದ್ರು. ಘಟನೆ ಏನಂತ ಹೇಳಿದ್ರೆ, ಶಮ್ಮ ಮತ್ತು ರೇಷ್ಮವನ್ನು ಏಜಾಜ್ ಖಾನ್ ಅನ್ನೋನು ಕೊಲೆ ಮಾಡೋನು ಅಂತ ಗೊತ್ತಾಗಿದೆ. ನಾವು ಬೆಳಗ್ಗೆ ಫೋನ್ ಮಾಡಿದ್ವಿ, ಮಗುಗೆ ರೆಗ್ಯುಲರ್ ಮಾತಾಡೋಕ್ಕೆ 8:30 ಕಾಲ್ ಮಾಡ್ತಾರೆ, ಎದ್ದೊಳಿದಾರೆ ಮಕ್ಕಳು ಸೇರಿಸಿದಾರೆ ಅಂತ. ಆ ಕಾರಣಕ್ಕೆ ಕಾಲ್ ಮಾಡೋವಾಗ ಕಾಲನ್ನು ಮಗು ರಿಸೀವ್ ಮಾಡಿಲ್ಲ. 2 ಮಕ್ಕಳು ಫೋನ್ ರಿಸೀವ್ ಮಾಡಿದ್ದಕ್ಕೆ ಅಕ್ಕಪಕ್ಕವ್ರಿಗೆ ನಾವು ಇನ್ಫಾರ್ಮ್ ಮಾಡಿದ್ರೆ ಅವರು ಬಂದು ಹೇಳಿದ್ರು ಈ ಥರ ಆಗಿದೆ, ಬೆಳಗಿನ ಜಾವರನೇ ಮಕ್ಕಳು ಕರ್ಕೊಂಡು ಹೋಗೋಣ ಅಂತ ಗೊತ್ತಾಗಿದೆ. ಏಜಾಜ್ ಖಾನ್ ಅನ್ನೋನು ಮಕ್ಕಳನ್ನು, ನನ್ನ ನಾದಿನಿ, 2 ನಾದಿಗಳನ್ನು ಶಮಾ ಮತ್ತು ರೇಷ್ಮಾ ಅವಳಿನ ಕೊತ್ತನ್ನು ಕೊಯ್ದು ಅವನ ಮಕ್ಕಳನ್ನು ಕರ್ಕೊಂಡು ಹೋಗಿ ಕೋಲಾರಲ್ಲಿ ಸರೆಂಡರ್ ಆಗೋಣ ಅಂತ ಗೊತ್ತಾಗಿದೆ. ಯಾವ ಕಾರಣ? ಅಲಾಟ್ಮೆಂಟ್ ಆಗಿದೆಯಲ್ಲ ಹೊಸ ಬೇಗ ಬಾ. ಸಾಕಪ್ಪ, ಹಿಂದೆ ಮುಂದೆ ಹೋಗುವಂಥದ್ದು ಎಷ್ಟು ರೆಕಾರ್ಡ್ ಮಾಡ್ತೀರಿ.